ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ರಾಕ್ಷಿತಾ ಅಂಡ್ ರಾಶಿಕಾ ಅವರ ಮಧ್ಯೆ ಈ ಲೆಟರ್ದ ಒಂದು ಕಾಳಗ ನಡೀತಾ ಇದೆ. ಸೊ ಇಲ್ಲಿ ಅವ್ರು ಮಾಡ್ತಿರುವಂತದ್ದು ಕಾಳಗ ಅಲ್ಲ ಇದು. ಸೊ ಮನೆಯ ಕಂಟೆಸ್ಟೆಂಟ್ಗಳು ಸೊ ಒಮ್ಮತದ ಮೇರೆಗೆ ಸೊ ಆ ಒಂದು ಲೆಟರ್ನ ಚೂಸ್ ಮಾಡ್ಬೇಕಾಗತ್ತೆ. ಒಂದು ಇಲ್ಲಿ ರಕ್ಷಿತಾ ಸಿಗ್ಬೇಕಾ ಅಥವಾ ರಾಶಿಕಾ ಸಿಗ್ಬೇಕಾ ಅನ್ನುವಂಥದ್ದು ಇನ್ನೇನೆ ಕನ್ಫ್ಯೂಷನ್ ನಡೀತಾ ಇತ್ತು. ಬಿಕಾಸ್ ಬಹುಮತ ಇರುವಂಥದ್ದು ಮೇ ಬಿ ರಕ್ಷಿತಾ ಕಡೆಗೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು ಸೊ ಹಠ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ನಾನು ಕೊಡಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಇದೇ ಹೇಳುವಂಥದ್ದು ಕರ್ಮ, ಅದೇನೋ ಬೂಮ್ಬರ್ಗು, ಏನೇನೋ ಪಾಂಪರ್ಗು ಏನೋ ಅಂತಾರಲ್ಲ, ಇಲ್ಲೇ ಗೊತ್ತಾಗುವಂಥದ್ದು. ಸೊ ಅವತ್ತು ಅದೇ ರಕ್ಷಿತಾ ಏನು ಮಾಡಿದ್ರೆ ಹೇಳಿ, ಸೊ ರಾಶಿಕಾಗೆ ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಸಿಗದೇ ಇದ್ದಾಗ ಚಪ್ಪಾಳೆ ತಟ್ಬಿಟ್ಟು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಕೂಗಿದ್ರು. ಅದೇ ತಿರುಗಿ ಬರ್ತಾ ಇರುತ್ತೆ. ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದವ್ರಿಗೆ ದೇವ್ರು ನೋಡ್ಕೊಂತಾನೆ ಅನ್ನೋ ರೀತಿಯಲ್ಲಿ ಹಿಂಗಾಗಿರೋವಂಥದ್ದು. ಬಟ್ ನಾನು ಇಲ್ಲಿ ಅವ್ರಿಗೆ ಸಿಗದೆ ಇರೋವಂಥದ್ದು ಖುಷಿಯಾಗಿದೆ ಅಂತ ಹೇಳ್ತಾ ಇಲ್ಲ. ಬಟ್ ಅವತ್ತು ಹೇಳಿದ್ದೆ ನಾನು, ಗಿಲ್ಲಿ ಮಾಡಿರೋವಂಥದ್ದು ತಪ್ಪು ಆಯ್ತೇನೋ ಅಂತ ಅನ್ಸಿತ್ತು ನನಗೆ. ಬಿಕಾಸ್ ಕೊಡ್ಬೋದಾಗಿತ್ತು ಈ ಹಠ ಪಿಠ ಎಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವು ಟೈಮಲ್ಲಿ ಗಿವ್ ಅಪ್ ಮಾಡ್ಬೇಕಂತ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಅಂತ ಹೇಳಿದ್ದೆ. ಅಗೇನ್ ಇವತ್ತು ಕೂಡ ಅಷ್ಟೇನೆ, ಬಹುಮತ ರಕ್ಷಿತಾ ಕಡೆಗೆ ಇದೆ ಅಂತಂದ್ರೆ ನನ್ನ ಪ್ರಕಾರ ಅಶ್ವಿನಿ ಅವರು ಬಿಟ್ಕೊಡೋದು ಕೂಡ ಸರಿ ಇತ್ತು ಅಂತ ಅನಿಸ್ತಾ ಇದೆ. ಕೆಲವು ಅಪ್ಡೇಟ್ಗಳ ಪ್ರಕಾರ ಇಬ್ಬರಿಗೂ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇದೆ. ಯಾಕಂತಂದ್ರೆ ಇವಾಗ ಅಲ್ಲಿ ಒಮ್ಮತ ಬಂದಿಲ್ಲ ಅಂತಂದ್ರೆ ಇಬ್ಬರು ಲೆಟರ್ ತಗೊಂಡೋಗಿ ಶೆಡ್ಡಿಂಗ್ ಮಷಿನ್ ಹಾಕ್ಬೇಕಾಗುತ್ತೆ. ಸೊ ಅಲ್ಲಿ ಅಗೇನ್ ಧ್ರುವಂತೂ ಕೂಡ ಶೆಡ್ಡಿಂಗ್ ಮಷಿನ್ ಹಾಕ್ತಿದ್ದಾರೆ. ಸೊ ರಕ್ಷಿತಾದಿದೆಯಾ ಅಥವಾ ರಾಶಿಕಾದಿದೆಯಾ ಗೊತ್ತಿಲ್ಲ. ಬಟ್ ಈ ಪ್ರೋಮೋ ಹೆಂಗ್ ಪೋರ್ಟ್ರೇ ಮಾಡ್ತಿದೆ ಅಂತಂದ್ರೆ ರಕ್ಷಿತಾಗೆ ಸಿಕ್ಕಿಲ್ಲ, ಮೇ ಬಿ ಆ ಲೆಟರ್ ರಾಶಿಕಾಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಗೊತ್ತಿಲ್ಲ ಏನೋ ಅಂತ. ಇನ್ ಕೇಸ್ ಆ ಥರ ಆದ್ರೂ ಕೂಡ ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಇವಾಗ ರಕ್ಷಿತಾ ಕೆಲವು ವಿಚಾರದಲ್ಲಿ ಆ ಥರ ರಿಯಾಕ್ಟ್ ಮಾಡಿ ನೋಡ್ತಾ ಇದ್ರೆ ಅವರು ಒಂದು ತಪ್ಪುಗಳು ಅವ್ರಿಗೇನೆ ಒಂದು ಸ್ವಲ್ಪ ಅರಿವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ. ಏನೇ ಸಿಚುವೇಶನ್ ಬಂದರೂ ಕೂಡ ಅದನ್ನ ತಗೊಳ್ಳೋ ರೇಂಜಿಗೆ ಇರಬೇಕಾಗುತ್ತೆ. ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಅದೇ ಹೇಳಿದ್ನಲ್ಲ, ಸೊ ನಾವು ಮಾಡಿರೋಂಥ ತಪ್ಪುಗಳು ಸೊ ನಮಗೆ ಇವಾಗ ತಿರುಗಿಸಿ ಹೊಡಿತಾ ಇರುತ್ತೆ. ಸೊ ಅವಾಗ ಎಂಜಾಯ್ ಮಾಡಿದಂಥವ್ರು ಸೊ ಇವಾಗಲೂ ಕೂಡ ಅಷ್ಟೇ ಎಂಜಾಯ್ ಮಾಡಲೇಬೇಕಾಗುತ್ತೆ. ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಅವತ್ತು ಗಿಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡ, ನಾನು ಒಮ್ಮತ ಒಪ್ಪಲ್ಲ, ಸೊ ನನ್ನ ನಿರ್ಧಾರ ನಂದು ಅನ್ನೋ ರೀತಿಯಲ್ಲಿ. ಸೊ ಇವತ್ತು ಅದೇ ಅಶ್ವಿನಿ ಅವರು ಸೊ ನನ್ನ ಒಂದು ಜೊತೆಗೆ ಈ ಮನೆಯಲ್ಲಿ ಮನಸ್ಸುಗಳು ಹಾಳಾಗೋದಕ್ಕೆ, ಮನಸ್ಥಿತಿ ಹಾಳಾಗೋದಕ್ಕೆ ಸೊ ರಕ್ಷಿತಾನೇ ಕಾರಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸೊ ನನ್ನ ಮೇಲೆ ಒಂದು ರೀತಿಯಲ್ಲಿ ಆ ಒಂದು ಅವಮಾನ ಆಗಲಿಕ್ಕೆ ಇವಳೇ ಮುಖ್ಯ ಕಾರಣ ಅನ್ನುವಂಥದ್ದು, ಕೆಲವೊಂದು ವಿಷಯಗಳು ಆ ಸಿಚುವೇಶನ್ಗಳು ಏನು ನಡೆದಿದೆ ಸೊ ಅದಕ್ಕೆ ಇವಳೇ ಕಾರಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ರಕ್ಷಿತಾ ಒಬ್ಬಳೇ ಕಾರಣ ಅಲ್ಲ. ಸೊ ನೀವು ಒಂದು ಮಾಡ್ಕೊಂಡಿರುವಂಥ ನಿಮ್ಮ ಒಂದು ಸಿಚುವೇಶನ್ಗಳಿಗೆ ನೀವು ಕಾರಣ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಆ ಬಟ್ಟೆ ವಿಚಾರ, ಗೆಜ್ಜೆ ವಿಚಾರದಲ್ಲಿ ಖಂಡಿತವಾಗ್ಲೂ ಅಶ್ವಿನಿ ತಪ್ಪೇ ಇದೆ. ಎಲ್ಲನೂ ಕೂಡ ತೊಗೊಂಡೋಗಿ ನೀವು ರಕ್ಷಿತಾ ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಬಟ್ ಓಕೆ, ನಿಮ್ಮ ಡಿಸಿಷನ್ನು ನಿಮ್ಮದು. ಬಿಕಾಸ್ ನಿಮಗೆ ಅವರು ನಿಮ್ಮ ಕಿತ್ತಾಟ ಇದೆ, ಸೊ ಪರ್ಸ್ನಲ್ ಗ್ರಜ್ಜಸ್ ಇದ್ದಾವೆ, ಎಲ್ಲ ಓಕೆ. ಬಟ್ ಇಂಥ ಟೈಮಲ್ಲಿ ಅಟ್ಲೀಸ್ಟ್ ಬಿಟ್ಟು ಕೊಡ್ಬೋದಾಗಿತ್ತು. ಇನ್ ಕೇಸ್ ರಕ್ಷಿತಾ ಕಡೆಗೆ ಬಹುಮತ ಇದ್ದಿದ್ರೆ ಅಂತ ನನಗೆ ಅನ್ಸುತ್ತೆ. ಇದು ಬಹುಮತ ಅಲ್ಲ, ಆ್ಯಕ್ಚುಲಿ ಒಮ್ಮತದ ಮೇರೆಗೆ ಡಿಸೈಡ್ ಆಗಬೇಕಾಗಂಥದ್ದು. ಬಟ್ ಇವಾಗ ಬಹುಮತ ಒಂದು ಕಡೆಗೆ ಇದೆ ಅಂತಂದರೆ ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ರಿಗೆ ಸಿಗಬೇಕು ಅಂತಂದಾಗ ಯಾರ ಕಡೆ ಬಹುಮತ ಇದೆ ಅವ್ರಿಗೆ ಸಿಕ್ಕಿದ್ರೆ ಬೆಟರ್ ಆಗಿರೋದು ಅಂತ ನನ್ನ ಅನಿಸಿಕೆ. ಬಟ್ ಅಲ್ಲಿ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ರಕ್ಷಿತಾ ಕಡೆಗೆ ಬಹುಮತ ಇದೆ, ರಾಶಿಕಾ ಕಡೆಗೆ ಇಲ್ಲ ಅನ್ನುವಂಥದ್ದು. ಬಟ್ ಈ ಕಡೆ ರಾಶಿಕಾ ಕಡೆಗೆ ಮಾಡಿರುವಂಥದ್ದು ಮೇ ಬಿ ಧ್ರುವಂತ ರಾಶಿಕಾ ಕಡೆಗಿದ್ದಾರೆ, ಸುಧಿ ರಾಶಿಕಾ ಕಡೆಗಿದ್ದಾರೆ, ಅಶ್ವಿನಿ ಅವರು ರಾಶಿಕಾ ಕಡೆಗಿದ್ದಾರೆ, ಇನ್ನು ಸೂರಜ್ ಅವರು ರಾಶಿಕಾ ಕಡೆಗಿದ್ದಾರೆ. ಇನ್ನು ಮಿಕ್ಕಿದವ್ರು ಮೇ ಬಿ ಎಲ್ಲ ರಕ್ಷಿತಾ ಕಡೆಗೆ ಒಮ್ಮತ ಇದೆ ಅಂತ ಅನ್ಸುತ್ತೆ. ಬಟ್ ರಘು ಅವ್ರು ಮಾತು ಹೇಳ್ತಿದ್ದಾರೆ ಈ ಒಂದು ಸಿಚುವೇಶನಲ್ಲಿ. ಸೊ ರಾಶಿಕಾಗಿಂತ ರಕ್ಷಿತಾ ಅವರು ಡಿಸರ್ವಿಂಗ್ ಇದ್ದಾರೆ ಅಂತ. ಯಾವ ಅರ್ಥದಲ್ಲಿ ಡಿಸರ್ವಿಂಗ್ ಇದ್ದಾರೆ ಅಂತ ಹೇಳ್ತಿದ್ರ ಅರ್ಥ ಆಗ್ತಿಲ್ಲ. ಒಂದು ಆಟದ ವಿಚಾರದಲ್ಲ ಅಥವಾ ಯಾವ ವಿಚಾರದಲ್ಲಿ ಇಲ್ಲಿ ಡಿಸರ್ವಿಂಗು ಅನ್ಡಿಸರ್ವಿಂಗ್ ಏನು ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಸೊ ಯಾರು ಚೂಸ್ ಮಾಡ್ತಾರೆ ಅನ್ನೋದು ಮುಖ್ಯ ಇಲ್ಲಿ. ಇದೇನು ಟಾಸ್ಕು ಅಥವಾ ಬೇರೆ ಟೈಪ್ ಹೋಗೋದಲ್ಲ ನನ್ನ ಪ್ರಕಾರ. ಸೊ ಆ ಥರ ಯೋಚನೆ ಮಾಡಿದಾಗ ನನ್ನ ಪ್ರಕಾರ ಡಿಸರ್ವಿಂಗು ಅದೇ ಏನಿಲ್ಲ, ಯಾರು ಚೂಸ್ ಮಾಡ್ತಾರೆ ಅನ್ನೋದೇ ಮುಖ್ಯ ಇಲ್ಲಿ. ಓಕೆ, ಸೊ ಅವತ್ತು ಕೂಡ ಅಷ್ಟೇ ರಾಶಿಕಾ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಡಿಸರ್ವಿಂಗ್ ನಾನ್ ಡಿಸರ್ವಿಂಗ್ ಯಾರಿದ್ರಲ್ಲಿ? ಸೊ ಅದು ಪ್ರಶ್ನೆ ಬರಲ್ಲ. ಈ ಒಮ್ಮತದ ಮೇರೆಗೆ ಹೋಗ್ಬೇಕು ಅಷ್ಟೇ. ಈ ಡಿಸರ್ವಿಂಗ್ ಅನ್ಡಿಸರ್ವಿಂಗ್ ಅನ್ನೋವಂಥದ್ದು ಕೇಳಿಸ್ಕೊಂಡು ಡಿಸೈಡ್ ಮಾಡೋ ರೇಂಜಲ್ಲಿ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರಾದರೂ ಕೂಡ. ಬರೀ ದ್ವೇಷ, ರಿವೆಂಜು ಅನ್ನೋ ರೇಂಜಲ್ಲೇ ಇರೋವಂಥದ್ದು. ಸೊ ಅದನ್ನೆಲ್ಲ ಬಿಟ್ಟು ಸೊ ಒಮ್ಮತ ಅಥವಾ ಬಹುಮತ ಅಂತ ಬಂದಾಗ ಡಿಸರ್ವಿಂಗ್ ಇರೋರು ಚೂಸ್ ಮಾಡಬೇಕು. ಎಷ್ಟು ಟೈಮಲ್ಲಿ ಡಿಸರ್ವಿಂಗ್ ಅನ್ನೋ ರೀತಿಯಲ್ಲಿ ಚೂಸ್ ಮಾಡಿದ್ದಾರೆ ಇಲ್ಲಿ? ಎಲ್ಲೂ ಇಲ್ಲ. ಅವ್ರವ್ರ ಫೇವ್ರೇಟು ಇಲ್ಲ ಅಂತಂದರೆ ಪರ್ಸನಲ್ ಗ್ರಜಸ್ ಇಟ್ಕೊಂಡೇ ಚೂಸ್ ಮಾಡಿರೋವಂಥದ್ದು. ಸೊ ಅದಕ್ಕೋಸ್ಕರ ಹೇಳೋವಂಥದ್ದು, ನಾವು ಏನು ಮಾಡ್ತೀವಿ ಅದು ಸಿಗುತ್ತೆ ಅಷ್ಟೇ. ಅದು ಒಳ್ಳೇದಾದ್ರಾಗಿರ್ಬೋದು, ಕೆಟ್ಟದಾದ್ರಾಗಿರ್ಬೋದು. ಸೊ ಅದಕ್ಕೋಸ್ಕರನೇ ಬೇರೆಯವ್ರು ಏನಾದರೂ ಕೆಳಗಡೆ ಬಿದ್ದಾಗ, ಸೋತಾಗ ಅದ್ರ ಬಗ್ಗೆ ಆಡ್ಕೊಬಾರ್ದು ನನ್ನ ಪ್ರಕಾರ ಹೇಳ್ತಿರುವಂಥದ್ದು. ಇವಾಗ ಅಷ್ಟೇ ಅವತ್ತೇನು ರಕ್ಷಿತಾ ಇದು ಮಾಡಿದ್ರು, ಆ ರಿಯಾಕ್ಷನ್ ಇತ್ತು ಅವ್ರದ್ದು. ಸೊ ಅಗೇನ್ ಇವಾಗ ಅಷ್ಟೇ ಅಶ್ವಿನಿ ಅವ್ರ ಇದ್ರ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಸೊ ಅದು ತಪ್ಪು ಅಲ್ಲ ಅಂತಂದರೆ ಇದು ನನ್ನ ಪ್ರಕಾರ ತಪ್ಪಲ್ಲ. ಸುಮಾರು ಜನ ರಕ್ಷಿತಾ ಫ್ಯಾನ್ಸ್ಗಳಿಗೆ ಬೇಜಾರಾಗ್ಬೋದು. ಬಟ್ ಸತ್ಯನ ಒಪ್ಕೊಳ್ಳೇಬೇಕು ನೀವು. ಓಕೆ, ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಕೆಲವು ಟೈಮಲ್ಲಿ ಸೈಲೆಂಟ್ ಆಗಿರುವಂಥದ್ದು ಬೆಟರ್ ಅಂತ ನನಗನ್ಸುತ್ತೆ. ಅವತ್ತು ರಕ್ಷಿತಾ ಅಟ್ಲೀಸ್ಟ್ ಸೈಲೆಂಟ್ ಆಗಿರಬೇಕಾಗಿತ್ತು. ಅದು ಅವತ್ತು ಹೋಗಿ ಧನುಷ್ ಕೇಳ್ತಾರೆ,
ಅಲ್ಲ ನೀನು ಈ ಥರ ಹೇಳುವಂಥದ್ದು ಸರಿನಾ ಅಂತ. ಮೀನ್ಸ್ ಒಬ್ಬರು ಅಷ್ಟೊಂದು ವಾರ ಎಲ್ಲ ಕಷ್ಟಪಟ್ಟಿದ್ದಾಗ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆ ಲೆಟ್ರ್ ಸ್ಟೂಡೆಂಟ್ ಆಫ್ ದಿ ವೀಕ್ ಸಿಗಲಿಲ್ಲ ಅಂತ ಘೋಷಣೆ ಮಾಡಿದಾಗ ನೀವು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಅಷ್ಟು ಕಿರ್ಚಾಡಿ ಸೊ ಖುಷಿ ಆಗುವಂಥದ್ರಲ್ಲಿ ಅರ್ಥ ಇರಲಿಲ್ಲ. ನೋಡೋಣ ಯಾರಿಗೆ ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿ ಗೊತ್ತಾಗಬೇಕು ಅಂತಂದರೆ ಇವತ್ತಿನ ಎಪಿಸೋಡಲ್ಲೇ ತೋರಿಸ್ತಾರೆ ಇದನ್ನು. ಓಕೆ, ನಿನ್ನೆ ಥರ ನಮ್ಮ ಯಾರ್ದು ಗಿಲ್ಲಿ ಆ್ಯಂಡ್ ಕಾವ್ಯದ್ದು ಇಟ್ಕೊಂಡ್ರಲ್ಲ ಇವತ್ತಿನ ಎಪಿಸೋಡ್ಗೆ, ಹಂಗೇನು ಮೂವ್ ಮಾಡಲ್ಲ, ಇದನ್ನು ತೋರಿಸ್ತಾರೆ ಅಂತಲೇ ಹೇಳ್ತಾ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಈ ಒಂದು ಡಿಸಿಷನ್ ಬಗ್ಗೆ? ಅಶ್ವಿನಿ ಅವ್ರು ತೊಗೊಂಡಿರೋವಂಥದ್ದು, ಇವಾಗ ರಕ್ಷಿತಾಗೆ ಲೆಟರ್ ಸಿಗದೇ ಇರೋವಂಥದ್ದು, ಅಥವಾ ಇಬ್ರಿಗೂ ಸಿಕ್ಕಿಲ್ಲ ಅಂತಂದರೆ ಸೊ ಸರಿ ಅಂತ ಅನ್ಸುತ್ತಾ, ಅಥವಾ ಯಾರು ಸರಿ ಯಾರು ತಪ್ಪು, ಅಥವಾ ಅವತ್ತು ರಾಶಿಕಲ್ ಸಿಗಲಿಲ್ಲ ಸೊ ಇವತ್ತು ಯಾರಿಗೂ ಸಿಗಲಿಲ್ಲ ಅನ್ನೋವಂಥದ್ದು, ಸೊ ಟಿಟ್ ಫಾರ್ ಟ್ಯಾಟ್ ಅನ್ನೋ ರೀತಿಯಲ್ಲೇ ಅಂತ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಸಿಗೋವರೆಗೂ